ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಪೆನ್ನಾ ನದಿಯು ಯಾವ ರಾಜ್ಯಗಳ ಮೂಲಕ ಹರಿಯುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ. ನೋಡಿ ಫ್ರೆಂಡ್ಸ್, ಈ ಪೆನ್ನಾ ನದಿಯು ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟಗಳಲ್ಲಿ ಹುಟ್ಟಿ ಆಂಧ್ರ ಪ್ರದೇಶದಲ್ಲಿ ಉತ್ತರಕ್ಕೆ ಹರಿದು ಪೂರ್ವ ಘಟ್ಟಗಳ ಮೂಲಕ ಪೂರ್ವಕ್ಕೆ ಬಾಗಿ ನೆಲ್ಲೂರು ಬಳಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ನೆಕ್ಸ್ಟ್, ಎರಡನೇ ಪ್ರಶ್ನೆ, ಬಿರೋರ್ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತಾರೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಜಾರ್ಖಂಡ್ ರಾಜ್ಯ. ನೋಡಿ ಫ್ರೆಂಡ್ಸ್, ಈ ಬುಡಕಟ್ಟು ಜನಾಂಗದವರಿಗೆ ಎಷ್ಟೋ ವರ್ಷಗಳಿಂದ ವಿದ್ಯುತ್ ಸಂಪರ್ಕನೇ ಇರಲಿಲ್ವಂತೆ. ಹಾಗಾಗಿ ಈಗ ವಿದ್ಯುತ್ ಸಂಪರ್ಕವನ್ನು ಮಾಡ್ತಿದ್ದಾರೆ. ಅದಕ್ಕಾಗಿ ಇದು ಪ್ರಚಲಿತದಲ್ಲಿದೆ. ನೆಕ್ಸ್ಟ್, ಮೂರನೇ ಪ್ರಶ್ನೆ, ವಿಶ್ವ ವ್ಯಾಪಾರ ಸಂಸ್ಥೆ ಯಾವ ಸಚಿವ ಸಮ್ಮೇಳನದಲ್ಲಿ ಮೀನುಗಾರಿಕೆ ಸಬ್ಸಿಡಿಗಳ ಒಪ್ಪಂದವನ್ನು ಅಂಗೀಕರಿಸಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, 12ನೇ ಮಂತ್ರಿ ಸಮ್ಮೇಳನ, ಜಿನೇವಾ. ನೆಕ್ಸ್ಟ್, ನಾಲ್ಕನೇ ಪ್ರಶ್ನೆ, 14ನೇ ಸಿರಾರ್ಖೋಂಗ್ ಹಾತೆ ಮೆಣಸಿನಕಾಯಿ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಮಣಿಪುರ. ಈ ಸಿರಾರ್ಖೋಂಗ್ ಹತೆ ಮೆಣಸಿನಕಾಯಿಗೆ 2021ರಲ್ಲಿ GI ಟ್ಯಾಗನ್ನು ನೀಡಲಾಗಿದೆ. ಅಂದರೆ GI ಟ್ಯಾಗ್ ಅಂದರೆ ಜಿಯೋಗ್ರಫಿಕಲ್ ಇಂಡೆಕ್ಸ್, ಅಂದರೆ ಭೌಗೋಳಿಕ ಸೂಚ್ಯಂಕ. ಈ ಮೆಣಸಿನಕಾಯಿಯು ದೇಶದಾದ್ಯಂತ ತನ್ನ ವಿಶಿಷ್ಟವಾದ ಪರಿಮಳ ಹಾಗೂ ಸುವಾಸನೆಯಿಂದ ಹೆಸರುವಾಸಿಯಾಗಿದೆ. ಈ ಉತ್ಸವದಲ್ಲಿ ಏಕ್ ಪೇಡ್ ಮಾ ಕೆ ನಾಮ್ ರಾಷ್ಟ್ರೀಯ ಉಪಕ್ರಮದ ಅಡಿಯಲ್ಲಿ ಮರ ನೆಡುವ ಅಭಿಯಾನವನ್ನು ಸಹ ನಡೆಸಲಾಯಿತು. ನೆಕ್ಸ್ಟ್, ಐದನೇ ಪ್ರಶ್ನೆ, 2025ರ ಜಾಗತಿಕ ನಾವೀನ್ಯತಾ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಏನು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, 38.